ಸಂಸ್ಥೆ ಇಂದು ನಮ್ಮ ಸ್ಟುಡಿಯೋದಲ್ಲಿ ಬ್ರ್ಯಾಂಡ್ ಎಕ್ಸ್ಪೋ ಸೇಲ್ ಅನ್ನು ನೀಡುತ್ತಿದೆ. ಚಿನ್ನದ ಅಂಗಡಿಯಲ್ಲಿ ನಮಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದಷ್ಟು ವಿಷಯ ಗೊತ್ತಿದೆ, ದಿನೇ ದಿನೇ ಚಿನ್ನದ ರೇಟ್ ಜಾಸ್ತಿ ಆಗ್ತಾಯಿದೆ ಅಂತ. ಆದರೆ ಇದೊಂದು ಒಳ್ಳೆಯ ಕಾನ್ಸೆಪ್ಟು. ಒಂದಷ್ಟು ಜನರಿಗೆ ದೂರದಲ್ಲಿ ಇರುವಂಥ ಶಾಪುಗಳನ್ನು ಕೇಳಿರ್ತಾರೆ, ಭೀಮಾ ಇದೆ ಅಥವಾ ಇನ್ಯಾವುದು ಜಾಯ್ ಆಲುಕಾಸ್ ಇರ್ಬೋದು. ಇವತ್ತಿನ ಪೇಪರಲ್ಲಿ ನೋಡಿದೆ, ಅದೊಂದು ಹೆಸರಿತ್ತು. ಹಾಗೆ ತನಿಷ್ಕ ಇರ್ಬೋದು, ಹಾಗೆ ಇಲ್ಲೇ ನಮ್ಮದೇ ಮುಳಿಯ ಇರ್ಬೋದು, GL ಆಚಾರ್ಯ ಇರ್ಬೋದು, ಹೀಗೆ ಚೆಮ್ಮನೂರು ಜ್ಯುವೆಲ್ಲರ್ಸ್ ಇರ್ಬೋದು. ಹಾಗೆ ತುಂಬ ಜ್ಯುವೆಲ್ಲರ್ಸ್ ಶಾಪ್ಗಳನ್ನ ಕೇಳಿರ್ತಾರೆ. ಆದರೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಗೊತ್ತಿರೋದಿಲ್ಲ, ಕೆಲವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಬಹುಶಃ ಸುಳ್ಯಕ್ಕೆ ಭೀಮಾದವರು ನಾವೇ ನಿಮ್ಮ ಹತ್ರ ಬರ್ತೇವೆ ಅಂತ ಬಂದು ಅವರಲ್ಲಿರುವಂಥ ಒಂದಷ್ಟು ವಿಶಿಷ್ಟ ಥರದ ಚಿನ್ನದ ಆಭರಣಗಳನ್ನು ನಮಗೆಲ್ಲ ತೋರಿಸ್ಲಿಕ್ಕಿದ್ದಾರೆ. ಇಡೀ ಸುಳ್ಯದವರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ನಿಮಗೆ ಬೇಕಾದ ಚಿನ್ನವನ್ನು ಖರೀದಿಸಿಕೊಳ್ಳಿ, ಅಥವಾ ನಿಮಗೆ ಬೇಕಾದಂಥ ಆಭರಣಗಳಿದ್ದರೆ ಅವ್ರ ಜೊತೆ ಆರ್ಡ್ರು ಕೂಡ ಕೊಡ್ಬೋದು, ಅವರು ಮತ್ತೆ ಕೂಡ ಮಾಡಿ ಕೊಡ್ಬೋದು ಅಂತ ನಾನು ಹೇಳ್ತಾ, ಇದೊಂದು ಒಳ್ಳೆಯ ವಿಚಾರ. ಸೊ ಈ ಎಕ್ಸ್ಪೋ ಒಳ್ಳೆಯದಾಗಿ ನಡೀಲಿ, ಎಲ್ಲರಿಗೂ ಕೂಡ ಅನುಕೂಲವಾಗಲಿ ಅಂತ ನಾನು ಹೇಳ್ತಾ, ವಿಶೇಷವಾಗಿ ನನ್ನನ್ನು ಕರೆದು ಈ ಒಂದು ಉದ್ಘಾಟನೆಯನ್ನು ಮಾಡಿಸಲಿಕ್ಕೆ ವಿಶೇಷವಾಗಿ ಭೀಮಾ ಜ್ಯುವೆಲ್ಲರ್ಸ್ನ ಆ ತಂಡದವರಿಗೆ ವಿಶೇಷವಾದ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ಬಹುಶಃ ಅತ್ಯಂತ ಖುಷಿ ಆಗ್ತಾ ಇದೆ. ಏನಂತ ಹೇಳಿದರೆ, ಮೊನ್ನೆ ಅವರು ಬಂದಾಗ ನನ್ನ ಹತ್ರ ಹೇಳಿದರು, ಬಹುಶಃ ಸುಳ್ಯದಲ್ಲಿ ನಾನು ಕೇಳಿದ್ದೆ ಫಸ್ಟ್, ಎಕ್ಸ್ಚೇಂಜದಲ್ಲಿ ನೀವು ಹಳೆ ಚಿನ್ನವನ್ನು ತಂದರೆ ಅದಕ್ಕೆ ₹100 ಜಾಸ್ತಿ ಅಲ್ಲೇ, ಓಲ್ಡ್ ಕೊಡನಲ್ಲಿ ಎತ್ತರ ಜಾಸ್ತಿ, ಪರ್ ಗ್ರಾಮ್ 125 ರೂಪೀಸ್ ಹಳೆ ಚಿನ್ನಕ್ಕೆ ಹೊಸ ಚಿನ್ನಕ್ಕಿಂತ ಜಾಸ್ತಿ ರೇಟ್. ಇದು ನಾವು ಇಲ್ಲಿ ಕೇಳಿದ್ದೆ ಫಸ್ಟ್. ಇನ್ನೊಂದೇನು ಅಂತ ಹೇಳಿದರೆ, ಭೀಮಾ ಜ್ಯುವೆಲ್ಲರ್ಸ್ ಅಂತ ಉಡುಪಿಯಲ್ಲಿ, ಕಾಸರಗೋಡಿನಲ್ಲಿ, ಮಂಗಳೂರಿನಲ್ಲಿ ಬಹಳ ಒಳ್ಳೆಯ ಕಲೆಕ್ಷನ್ ಇರುವಂತಹ ಒಂದು ಜ್ಯುವೆಲ್ಲರ್ಸ್ ಹೇಳ್ಬೋದು. ನನ್ನ 2 ಮಕ್ಕಳಿಗೆ ಮದುವೆ ಆದಾಗ ನಾನು ಬೇರೆ ಗೋಲ್ಡ್ ಶಾಪಿಗೆಲ್ಲ ಹೋಗಿದ್ದೆ. ಲಾಸ್ಟಿಗೆ ಭೀಮಾ ಜ್ಯುವೆಲ್ಲರ್ಸಿಗೆ ಹೋದಾಗ ಅಲ್ಲಿ ಮಜೂರಿ ಕಡಿಮೆ ಇತ್ತು. ಅಲ್ಲಿಯ ಎಲ್ಲವೂ ನಾನು ಬೇರೆ ಕಂಪೇರ್ ಮಾಡಿದಾಗ ಅಲ್ಲಿ ಕಡಿಮೆಯಲ್ಲಿ ನನಗೆ ಸಿಕ್ಕಿತ್ತು. ಹಾಗೆ ನಾನು ಅಶ್ರಫ್ ಅಂತ ಒಬ್ಬರು ಮ್ಯಾನೇಜರ್ ಇದ್ದರು ಕಾಸರಗೋಡಲ್ಲಿ, ಅವರ ಮೂಲಕ ನಾನು ನನ್ನ 2 ಮಕ್ಕಳ ಮದುವೆಗೆ ಕೂಡ ಅಲ್ಲಿಂದಲೇ ಪರ್ಚೇಸ್ ಮಾಡಿದ್ದೇನೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಬಿಸಿನೆಸ್ಸಿನಲ್ಲಿ ಪ್ರಾಮಾಣಿಕತೆ ಇದ್ದಾಗ ಆ ಜನ ಅದರಿಂದ ಆಕರ್ಷಿತರಾಗ್ತಾರೆ. ಯಾವಾಗ ಬಿಸಿನೆಸ್ಸಿನಲ್ಲಿ ಒಂದು ನಗುಮುಖದ ಸೇವೆ ಇದ್ದಾಗ ಆ ಬಿಸಿನೆಸ್ ಯಶಸ್ವಿ ಆಗ್ತದೆ. ಇವತ್ತು 3 ದಿನದ ಎಕ್ಸ್ಪೋವನ್ನು ಇಲ್ಲಿ ಮಾಡಿದ್ದಾರೆ. ಬಹುಶಃ ಇವರ ಪ್ರೀತಿ ವಿಶ್ವಾಸ ನೋಡಿದರೆ, ಇವರ ಒಂದು ಆ ಲವಲವಿಕೆಯಿಂದ ನಮ್ಮನ್ನು ಬರಮಾಡಿಕೊಳ್ಳುವುದು ನೋಡಿದರೆ, ಮತ್ತು ಸುಳ್ಯದಲ್ಲಿ ಈಗಲೇ ಉದ್ಘಾಟನೆ ಆಗುವ ಮೊದಲೇ ಜನ ಬಂದಿದ್ದರು. ಈ 3 ದಿನದ ಎಕ್ಸ್ಪೋ ಅತ್ಯಂತ ಯಶಸ್ವಿಯಾಗಲಿ. ಇದು ಮುಂದೆ ಸುಳ್ಯದಲ್ಲಿ ಕೂಡ ಭೀಮಾ ಜ್ಯುವೆಲ್ಲರ್ಸ್ ಬರಲಿಕ್ಕೆ ಒಂದು ದೊಡ್ಡ ಸೋಪಾನವಾಗಿರಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಭೀಮಾ ಜ್ಯುವೆಲ್ಲರ್ ಬಗ್ಗೆ ನನಗೆ ಸ್ವಲ್ಪ ಜಾಸ್ತಿ ಗೊತ್ತಿದೆ ಮುಸ್ತಫಾ ಅವರೇ. ಒಂದು ಕಾರಣ ಏನು ಅಂತ ಹೇಳಿದರೆ, ನಮ್ಮ ಉಡುಪಿಯಲ್ಲಿ ನನ್ನ ಉಡುಪಿಯ ಬೇಸ್ ಇವರು ಯಾರು ಈ ಭೀಮಭಟ್ಟ ಅಂತೇಳಿ ಅವರು ಇದ್ದವರು, ಮತ್ತು ಸತ್ಯನಾರಾಯಣ, ಸೂರ್ಯನಾರಾಯಣ, ಆ ಭಟ್ಟ ಈ ಭಟ್ಟ ಅಂತ ಸುಮಾರು ಮಂದಿ ಇದ್ದಾರೆ. ಅವರು ಪ್ರಾರಂಭ ಮಾಡಿಸಿದ್ದು 1925ನೇ ಇಸ್ವಿಯಲ್ಲಿ. 1920 ಸರಿಯಾಗಿ 101 ವರ್ಷಕ್ಕೆ ಹಿಂದೆ ಪ್ರಾರಂಭ ಮಾಡಿದ್ದು. ಸುಮಾರು 80 ವರ್ಷ ಕಳೆದಾಗ ಉಡುಪಿಯಲ್ಲಿ ಮಾಡಿದಾಗ ನಾನು ಇದರಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶ ಇತ್ತು. ಶ್ರೀಕಾಂತ್ ಭಟ್ ಅಂತ ಒಬ್ಬರು ಇದ್ದಾರೆ, ಶ್ರೀಕೃಷ್ಣ ಭಟ್ ಅಂತ. ಹಿ ಹ್ಯಾಪನ್ಸ್ ಟು ಬಿ ಎ ಪರ್ಸನ್ ಹೂ ಐ ನೋ ಹಿಮ್ ಬೆಟರ್. ಸೊ ಅವರು ನನ್ನನ್ನು ಉಡುಪಿಯಲ್ಲಿ ನಮಗೆ ಟಚ್ ಇರುವ ಕಾರಣ ಉಡುಪಿಗೆ ಕರೆದಿದ್ದರು. ಭೀಮಾ ಜ್ಯುವೆಲ್ಲರ್ಸ್ ಉಡುಪಿಗೆ ಬಂದಾಗ ಕೂಡ ನಾನು ಅದರಲ್ಲಿ ಭಾಗವಹಿಸಿದಂಥ ಒಂದು ಸವಿನೆನಪು ನನ್ನದು. ಭೀಮಾ ಜ್ಯುವೆಲ್ಲರ್ಸು 101 ವರ್ಷ ಇತಿಹಾಸ ಇರುವಂಥ ಒಂದು ಇದು 116ಕ್ಕಿಂತ ಹೆಚ್ಚು ಬ್ರ್ಯಾಂಚು ಪ್ರಪಂಚದಾದ್ಯಂತ ಇದೆ. ಅವರು ಸೌತ್ ಇಂಡಿಯಾವನ್ನು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ದುಬೈಯಲ್ಲಿ ಒಂದು ಬ್ರ್ಯಾಂಚ್ ಇದೆ. ಅವರ ಟರ್ನ್ ಓವರ್ ಕೇಳಿದರೆ ತಲೆದಿರ್ಬೋದು ಡಾಕ್ಟ್ರೇ. ಸುಮಾರು 66,000 ಕೋಟಿಗಿಂತ ಹೆಚ್ಚು ದೊಡ್ಡ ಟರ್ನ್ ಓವರ್ ಮಾಡುವ, 116ಕ್ಕಿಂತ ಹೆಚ್ಚು ಬ್ರ್ಯಾಂಚ್ ಇರುವ, ಸುಮಾರು 7,000ಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವಂಥ ಉದ್ಯೋಗಾವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಸೌತ್ ಇಂಡಿಯಾದಲ್ಲಿ. ಅವರು ಪ್ರಾರಂಭ ಮಾಡಿದ್ದು ತಮಿಳುನಾಡು, ಕೇರಳ, ಆಂಧ್ರದಲ್ಲಿ ಇರಬಹುದು. ದುಬೈಯಲ್ಲಿ ಕೂಡ ಬ್ರಾಂಚ್ ಮಾಡಿದ್ದಾರೆ. ನನ್ನ ತಮ್ಮನಿಗೆ ಇವತ್ತು ಹೇಳಿದೆ, ಭೀಮಾ ಜ್ಯುವೆಲ್ಲರ್ಸ್ ಅಕಲ್ನ 3 ಉಂಡು ಅಂತ ಹೇಳ್ತಾ ಇದ್ದಾನೆ. ಈಸ್ ಇನ್ ದುಬೈ. ಈ ಗಿವ್ಸ್ ಕಾಲಿಂಗ್ ಮೀ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್.
ಸಿನ್ಸ್ ಇಟ್ ಇಸ್ ಹೆವಿ ಹೆವೋಕ್ ಔಟ್ ದೇರ್ ಲೈಕ್ ಏರ್ಪೋರ್ಟ್ ಹತ್ತಿರವೇ ಇರೋದು, ಟರ್ಮಿನಲ್ 2 ಹತ್ತಿರ ಇರೋದು. ನನಗೆ ಲೈವ್ ಯಾವಾಗಲೂ ವಿಡಿಯೋ ಮುಖಾಂತರ ಕಾಲ್ ಮಾಡಿ ಪರಿಸ್ಥಿತಿಯನ್ನು ವಿವರಿಸ್ತಾ ಇರ್ತಾನೆ. ಸೊ ಭೀಮಾ ಜ್ಯುವೆಲ್ಲರ್ ಬಗ್ಗೆ ಈಗ ಮಾತಾಡುವಾಗ ದುಬೈಯಲ್ಲಿ ಕೂಡ ಇದೆ ಅಂತ ಹೇಳಿದರು. ತುಂಬ ಸಂತೋಷ ಆಗೋದೇನು ಅಂತ ಹೇಳಿದರೆ, ನಮಗೆ ಬಂಗಾರದ ಅಂಗಡಿಗಳ ಅಗತ್ಯ ಇಲ್ಲ, ಸಾಕಷ್ಟು ಬಂಗಾರದ ಅಂಗಡಿಗಳು ವಿ ಹ್ಯಾವ್ ಇನಫ್ ಹಿಯರ್ ಇನ್ ಸುಳ್ಯ. ನೀವು ಬಂದದ್ದು ಯಾಕೆ ಅಂದರೆ ಯು ಹ್ಯಾವ್ ಎನ್ ಎಕ್ಸ್ಪರ್ಟೀಸ್ ಇನ್ ದಟ್, ಯು ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ 101 years ಪ್ಲಸ್ ನಿಮಗೆ 116ಕ್ಕಿಂತ ಹೆಚ್ಚು ಬ್ರ್ಯಾಂಚ್ ಇದ್ದು ಸುಮಾರು 7,000 ಮಂದಿಗೆ ಉದ್ಯೋಗ ಕೊಟ್ಟು, 7,000ಕ್ಕಿಂತ ಹೆಚ್ಚು, ಸುಮಾರು ನೀವು 60,000 ಕೋಟಿಗಿಂತ ಹೆಚ್ಚು ದೊಡ್ಡ 60,000 ಕೋಟಿಗಿಂತಲೂ ಹೆಚ್ಚು ದೊಡ್ಡ ಟರ್ನ್ ಓವರ್ ಮಾಡುವಂಥ ಈ ಒಂದು ಬ್ರ್ಯಾಂಚ್ ಬಂದಾಗ ನಮಗೆ ರೀಸನೇಬಲ್ ರೇಟಲ್ಲಿ ಬಂಗಾರ ಸಿಗ್ತದೆ. ಡಾಕ್ಟ್ರು ಹೇಳಿದರು ಅಲ್ಲಿ ಕಡಿಮೆಯಲ್ಲಿ ಸಿಗ್ತದೆ. ಮುಸ್ತಫಾ ಅವರು ಹೇಳಿದರು, ಇವರು ಕೂಡ ಹೇಳಿದರು ಮಂಗಳೂರು ಬ್ರಾಂಚಿನ ಕಸ್ಟಮರ್ ಇವರು ಅಂತ. ಡಾಕ್ಟ್ರು ಮಾತಾಡ್ತಾ ಇರಬೇಕಾದ್ರೆ ಮುಸ್ತಫಾ ಅವರು ಹೇಳಿದರು, ಯಾಕೆ ಬರ್ತಾರೆ ಅಂತೇಳಿ ಒಳ್ಳೆಯದನ್ನು ಒಳ್ಳೆ ರೀತಿಯಲ್ಲಿ ಕೊಡು. ಹೇಗೆ ಹಾಲ್ಮಾರ್ಕ್ಸು ಬಂಗಾರಕ್ಕೆ ನಿಗದಿಯಾಗಿರ್ತದೋ ಭೀಮಾಕ್ಕೆ ದೇರ್ ಓನ್ ದಿಸ್ ಥಿಂಗ್, ಅದೊಂದು ಹಾಲ್ಮಾರ್ಕ್ ಇದಿದೆ. ಭೀಮಾ ಜ್ಯುವೆಲ್ಲರ್ಸು ದೇ ಹ್ಯಾವ್ ದಟ್ ರೆಪ್ಯುಟೇಷನ್. ಸಾಕಷ್ಟು ಜ್ಯುವೆಲ್ಲರಿ ಸಂಸ್ಥೆಗಳು ನಮ್ಮಲ್ಲಿದ್ದಾವೆ, ನಮ್ಮ ಆತ್ಮೀಯರಿದ್ದಾರೆ ಸುಳ್ಯದಲ್ಲಿ. ಎಲ್ಲ ಜ್ಯುವೆಲ್ಲರಿ ಮಾಲಕರು ನಮ್ಮ ಮೆಂಬರ್ಸ್. ಐ ಹ್ಯಾವ್ ಟೋಲ್ಡ್ ಯು ಬಿಫೋರ್ ವೆನ್ ಯು ಸೊ ಯು ಆರ್ ನಾಟ್ ಎ ಮೆಂಬರ್ ಬಟ್ ಐ ಕಾಂಟ್, ನಾನು ಹೇಳದೆ ಇರಲಿಕ್ಕೆ ಆಗೋದಿಲ್ಲ, ನಿಮ್ಮ ಒಳ್ಳೆಯದನ್ನು ಹೇಳಲೇಬೇಕಾಗ್ತದೆ. ಏನೇ ಇರಲಿ ನಿಮಗೆ ಶುಭ ಹಾರೈಸ್ತೇನೆ, ಭೀಮಾ ಜ್ಯುವೆಲ್ಲರ್ಸಿಗೆ ಶುಭ ಹಾರೈಸ್ತೇನೆ. ನಮ್ಮೂರಿಂದ ಹುಟ್ಟಿ ಬೆಳೆದದ್ದು ಅವರು ತಮಿಳುನಾಡಲ್ಲಿ ಕೇರಳದಲ್ಲಿ ಇರ್ಬೋದು, ಆದರೆ ಅವರು ಬೇಸಿಕಲಿ ಉಡುಪಿಯವರು ವ್ಯವಹಾರ ಮಾಡಿ ತಮಿಳುನಾಡು ಕೇರಳದಲ್ಲಿ ಎಲ್ಲ ಮಾಡಿ ಆನಂತರ ಬೆಳೆದು 80 ವರ್ಷ ಕಳೆದ ನಂತರ ಉಡುಪಿಗೆ ಬಂದದ್ದವರು. He took 80 years, not the first generation. The third generation came and started in Udupi. Then it's a chain of the thing. After that they came to Mangalore and everywhere. Anyway, ನಿಮಗೆಲ್ಲರಿಗೂ ಯುಗಾದಿಯ ಶುಭಾಶಯಗಳನ್ನು ಬಿಲೇಟೆಡ್ ಮಾಡ್ತಾ ಇದ್ದೇನೆ. ರಂಜಾನ್ ಹಬ್ಬದ ಶುಭಾಶಯಗಳೊಂದಿಗೆ ಈ ಭೀಮಾ ಜ್ಯುವೆಲ್ಲರ್ಸ್ನ ಈ 3 ದಿವಸದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇದರ ಪ್ರಯೋಜನ ನಾವು ಸುಳ್ಯದವರು ಪಡ್ಕೊಳ್ಳಿ ಅಂತ ಹೇಳಿಕೊಂಡು ನಿಮಗೆ ಮತ್ತೊಮ್ಮೆ ಶುಭ ಹಾರೈಸ, ಇನ್ನೊಮ್ಮೆ ನೀವು ಸುಳ್ಯಕ್ಕೆ ಬರುವಾಗ ನೀವು ಸುಳ್ಯದ ವರ್ತಕ ಸಂಘದ ಸದಸ್ಯತ್ವವನ್ನು ಪಡ್ಕೊಂಡು ನಮ್ಮ ಜೊತೆ ಸೇರಿಕೊಳ್ಬೇಕು. ನಿಮ್ಮ ಬಿಂದುನವರು ಕೂಡ ಇದ್ದಾರೆ, ಕಾಸರಗೋಡಿಂದ ಬಂದು ಬಿಂದುನವರು ಕೂಡ ಇದ್ದಾರೆ. ನಮಗೆ ಜ್ಯುವೆಲ್ಲರಿ ಶಾಪ್ ಹೊಸತಲ್ಲ, ಆದರೆ ಇಲ್ಲಿಗೆ ಭೀಮಾ ಹೊಸತು. ಭೀಮಾದಷ್ಟು ಸೀನಿಯರ್ ಇರುವಂಥ ಅನುಭವ ಇರುವಂಥ ಬಂಗಾರದ ಫೀಲ್ಡ್ನಲ್ಲಿ ಯಾರಿಲ್ಲದ ಕಾರಣ ನೀವು ಬಂದದ್ದು ತುಂಬ ಸಂತೋಷ ಆಯಿತು. ನಾನು ಸ್ವಲ್ಪ ಜಾಸ್ತಿ ಮಾತಾಡಿದೆ, ಯಾಕೆಂದರೆ ನನ್ನನ್ನು ನೀವು 1 ಗಂಟೆ ಕಾಯಿಸಿದ್ದೀರಿ. ಆ ಕಾರಣ ನೀವು ಕೂಡ ನನಗೋಸ್ಕರ ಕಾಯಿರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಟೀಮ್ ಭೀಮ್ಗೆ ಜೈ ಹೇಳ್ತಾ, ಸುಳ್ಯದವರು ಇದರ ಪ್ರಯೋಜನ ಪಡ್ಕೊಳ್ಳಿ. ನಮಗೆ ಅದರ ಬಗ್ಗೆ ಗೊತ್ತಿರುವ ಕಾರಣ ಅತ್ಯಂತ ಸಂತೋಷದಿಂದ ನಾನು ನಿಮ್ಮೊಳಗೆ ಪಾಲ್ಗೊಂಡಿದ್ದೇನೆ ಅಂತ ಹೇಳಿಕೊಂಡು ವೇದಿಕೆಯಲ್ಲಿರುವಂಥ ಗೌರವಾನ್ವಿತರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ. ನಾವು ಭೀಮಾ ಜ್ಯುವೆಲ್ಲರಿ ಕಾಸರಗೋಡು ಇಲ್ಲಿಂದ ನಾವು ಸುಳ್ಯಕ್ಕೆ ಬಂದಿದ್ದೇವೆ, ನಮ್ಮ ಶಿವಕೃಪಾ ಕಲಾಮಂದಿರದಲ್ಲಿ. ಇಲ್ಲಿ ನಮ್ಮ ಎಕ್ಸಿಬಿಷನ್ 3 ಡೇಸಲ್ಲಿ ನಡೆಯುತ್ತಾ ಉಂಟು. ಜನರಿಗೆ ಬೇಕಾಗಿ ನಾವು ಒಳ್ಳೆಯ ಆಫರನ್ನು ಕೊಡ್ತಾ ಇದ್ದೇವೆ. ಅಂದರೆ ನಿಮ್ಮ ಹಳೆ ಚಿನ್ನ ಎಕ್ಸ್ಚೇಂಜ್ ಮಾಡ್ತಿದ್ರೆ ಪರ್ ಗ್ರಾಮಿಗೆ 125 ರೂಪೀಸ್ ಎಕ್ಸ್ಟ್ರಾ, ಅಂದರೆ 1 ಪವನಿಗೆ 1000 ರೂಪಾಯಿಗೆ ಎಕ್ಸ್ಟ್ರಾ ಕೊಡ್ತಾ ಇದ್ದೇವೆ. ಒಂದು ಒಳ್ಳೆ ಆಪರ್ಚುನಿಟಿ ಎಲ್ಲ ಕಸ್ಟಮರಿಗೆ ಕೂಡ, ಅಂದರೆ ಇದರಲ್ಲಿ ಒಳ್ಳೆ ಬೆನಿಫಿಟ್ ಉಂಟು ಕಸ್ಟಮರಿಗೆ. ಮತ್ತು ನಮ್ಮ ಈ ಎಕ್ಸಿಬಿಷನಲ್ಲಿ ಡೈಮಂಡಿಗೆ ಪರ್ ಕ್ಯಾರೆಟಿಗೆ 15,000 ಡಿಸ್ಕೌಂಟ್ ಕೂಡ ಇದೆ. ಇದು ಕೂಡ ಒಳ್ಳೆ ಆಫರ್, ನಮ್ಮ ಪ್ರತ್ಯೇಕವಾಗಿ ಸುಳ್ಯ ಜನರಿಗೆ ನಾವು ಕೊಡುವಂಥ ಆಫರ್. ಅದಲ್ಲದೆ ಮೇಕಿಂಗ್ ಚಾರ್ಜಲ್ಲಿ ಕೂಡ ಒಳ್ಳೆ ಆಫರ್ ಕೊಡ್ತಾ ಇದ್ದೇವೆ, ಅಂದರೆ 50% ವರೆಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ. ಮತ್ತು ನಮ್ಮಲ್ಲಿ ಯಾವುದೇ ವೇಸ್ಟೇಜನ್ನು ತೆಗೊಳ್ಳೋದಿಲ್ಲ, ಓನ್ಲಿ ಮೇಕಿಂಗ್ ಚಾರ್ಜ್ ಮಾತ್ರ. ಈ ಕಾರ್ಯಕ್ರಮವು 21, 22, 23 ಶನಿವಾರ, ಆದಿತ್ಯವಾರ, ಸೋಮವಾರ ಈ 3 ದಿನಗಳಲ್ಲಿ ನಡೆಯಲಿದೆ. ಸಂಜೆ 8 ಗಂಟೆಯವರ ತನಕ ನಡೀಲಿಕ್ಕಿದೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಸುಳ್ಯದ ಜನತೆಯಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ.